ನಮಸ್ಕಾರ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಪ್ರಸಿದ್ಧ ಲೆಬನೀಸ್ ಅಮೇರಿಕನ್ ಕವಿ ಹಾಗೂ ಆರ್ಟಿಸ್ಟ್ ಬರೆದಂತಹ ಆನ್ ಚಿಲ್ಡ್ರನ್ ಪೋಮ್ ನೋಡೋಣ. ಹೌ ಆರ್ ಯು ಆಲ್ ಸ್ಟೂಡೆಂಟ್ಸ್? ಟುಡೇ ಲೆಟ್ಸ್ ಸ್ಟಡಿ ಅ ವೆರಿ ಬ್ಯೂಟಿಫುಲ್ ಪೋಮ್ ಆನ್ ಚಿಲ್ಡ್ರನ್ ರಿಟನ್ ಬೈ ದ ಲೆಬನೀಸ್ ಅಮೇರಿಕನ್ ಪೋಯೆಟ್ ಖಲೀಲ್ ಗಿಬ್ರಾನ್. ಓಕೆ, ಖಲೀಲ್ ಗಿಬ್ರಾನ್ ಬರೆದ ಆನ್ ಚಿಲ್ಡ್ರನ್ ಪದ್ಯ ಕೇವಲ ವಿದ್ಯಾರ್ಥಿಗಳಿಗಲ್ಲ, ಅದು ಪ್ರತಿಯೊಬ್ಬ ಪೋಷಕರಿಗೂ ಒಂದು ಕನ್ನಡಿ. ನಿಮ್ಮ ಮಕ್ಕಳು ನಿಮಗೆ ಸೇರಿದವರಲ್ಲ ಅಂತ ಖಲೀಲ್ ಗಿಬ್ರಾನ್ ಯಾಕೆ ಹೇಳ್ತಾರೆ? ಈ ವಿಡಿಯೋದಲ್ಲಿ ನಾವು ಈ ಅದ್ಭುತ ಕವಿತೆಯ ಒಳಾರ್ಥವನ್ನು ಅತ್ಯಂತ ಸರಳವಾಗಿ ಮತ್ತು ಕುತೂಹಲಕಾರಿಯಾಗಿ ತಿಳಿಯೋಣ. ಬನ್ನಿ ಶುರು ಮಾಡೋಣ. ಆರ್ your parents making all the decisions for your future? Khalil Gibran's poem All Children is not just for students, it's a mirror for every parent. Why does Gibran say your children are not your children? In this video, we will understand the deep meaning of this amazing poem in the simplest and most interesting way. Come, let's get started. ಲೈನ್ ಬೈ ಲೈನ್ ಈ ಪೋಮ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಕಷ್ಟವಾದ ಪದದ ಮೀನಿಂಗ್ ಕೂಡ ನಾನು ಕನ್ನಡದಲ್ಲಿ ತಿಳಿಸ್ತೀನಿ. ನಿಮಗೆ ಅದು ಬಿಟ್ಟು ಇನ್ನೂ ಯಾವುದಾದ್ರೂ ಪದ ಕಠಿಣ ಅನಿಸಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾವುದಾದ್ರೂ ಸಾಲ ಅರ್ಥ ಆಗಲಿಲ್ಲ ಅಂದರೆ ನನಗೆ ತಿಳಿಸಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಎನಿ ಆಫ್ ದ ವರ್ಸಸ್ ಆಫ್ ದಿಸ್ ಪೋಮ್, ಪ್ಲೀಸ್ ಲೆಟ್ ಮೀ ನೋ ಇನ್ ದ ಕಮೆಂಟ್ ಬಾಕ್ಸ್. ಐ ವಿಲ್ ಆನ್ಸರ್ your queries. Okay, let's get started. On Children by Khalil Gibran. And a woman who held a babe against her bosom said, "Speak to us of children." This is a very important line. What does she say? Speak to us of children. And who says it? A woman who held a babe against her bosom. ಅಂದರೆ ಒಂದು ತಾಯಿ ತನ್ನ ಎದೆಗೆ ಅಪ್ಕೊಂಡಿದ್ದಾಳೆ ಒಂದು ಮಗುನ. ಅವಳು ಈ ಪ್ರಾಫಿಟ್ ಹತ್ರ ಹೋಗಿ ಕೇಳ್ತಾಳೆ, ನನಗೆ ಮಕ್ಕಳ ಬಗ್ಗೆ ಹೇಳಿ, ಸ್ಪೀಕ್ ಟು ಅಸ್ ಆಫ್ ಚಿಲ್ಡ್ರನ್, ಟೆಲ್ ಮೀ ಅಬೌಟ್ ಚಿಲ್ಡ್ರನ್ ಅಂತ ಕೇಳ್ತಾಳೆ. ಹೂ ಈಸ್ ಅ ಪ್ರಾಫಿಟ್? ಅ ಪ್ರಾಫಿಟ್ ಈಸ್ ಅ ಡಿವೈನ್ಲಿ ಇನ್ಸ್ಪೈರ್ಡ್ ಟೀಚರ್, ಆರ್ ಯು ಮೇ ಸೇ ಅ ಪ್ರೊಕ್ಲೇಮರ್ ಆಫ್ ದ ವಿಲ್ ಆಫ್ ಗಾಡ್. ಅಂದರೆ ಪ್ರಾಫಿಟ್ ಅಂದರೆ ಒಬ್ಬರು ಧರ್ಮಬೋಧಕ ಅಥವಾ ದೈವಜ್ಞ ಅಥವಾ ತತ್ವಜ್ಞಾನಿ ಅಂತ ಹೇಳ್ಬೋದು. ಈ ಮೀನಿಂಗ್ ತಿಳ್ಕೊಳ್ಳಿ, ಆಮೇಲೆ ಸ್ಪೆಲ್ಲಿಂಗ್ ತಿಳ್ಕೊಳ್ಳಿ. ಓಕೆ, ಆ್ಯಂಡ್ ಹೀ ಸೆಡ್ ಅಂದರೆ ಯಾರು? ಇಲ್ಲಿ ಹೀ ಅಂದರೆ ದ ಪ್ರಾಫಿಟ್ ಸೆಡ್. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಲೈನ್. ಓಕೆ, ಯರ್ ಚಿಲ್ಡ್ರನ್ ಆರ್ ನಾಟ್ ಯರ್ ಚಿಲ್ಡ್ರನ್, ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಲ್ಲ. ಅಂದರೆ ಏನು ಇದರ ಅರ್ಥ? ಇದರ ಅರ್ಥ, ಯರ್ ಚಿಲ್ಡ್ರನ್ ಆರ್ ನಾಟ್ ಯರ್ ಚಿಲ್ಡ್ರನ್, ದೇ ಆರ್ ದ ಸನ್ಸ್ ಆ್ಯಂಡ್ ಡಾಟರ್ಸ್ ಆಫ್ ಲೈಫ್ಸ್ ಲಾಂಗಿಂಗ್ ಫಾರ್ ಇಟ್ ಸೆಲ್ಫ್. ಜೀವ ಇನ್ನೊಂದು ಜೀವನ ಕ್ರಿಯೇಟ್ ಮಾಡಬೇಕು ಅಂತ ಏನು ಹಂಬಲ ಇದೆಯೋ, ಏನು ಆತುರ ಇದೆಯೋ, ಅದು ಆ ಆತುರದ ಪ್ರತಿಫಲವೇ ಚಿಲ್ಡ್ರನ್. ಲೈಫ್, ಟು ಪ್ರೊಕ್ರಿಯೇಟ್ ಲೈಫ್. ಓಕೆ, your children are not your children, they are the sons and daughters of life's longing for itself. ಇಲ್ಲಿ LIFES ಅಪಾಸ್ಟ್ರಫಿ ಹಾಕಕ್ಕೆ ಮರಿಬೇಡಿ ನೀವು ಆನ್ಸರ್ ಬರಿಬೇಕಾದ್ರೆ. ಓಕೆ, this is the first line that you must remember, first two lines that you must remember. Your children are not your children, they are the sons and daughters of life's longing for itself. ನಾನು ಇಲ್ಲಿ ಎಲ್ಲೆಲ್ಲಿ ಅಂಡರ್ಲೈನ್ ಮಾಡಿದ್ದೀನೋ ಅದನ್ನು you may expect it in either 1 mark MCQ or in 2 markers. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಇದು 1 ಮಾರ್ಕಲ್ಲಾದರೂ ಬರ್ಬೋದು ಅಥವಾ 2 ಮಾರ್ಕ್ಸಲ್ಲಾದರೂ ಬರ್ಬೋದು. ಸ್ಪೆಲ್ಲಿಂಗ್ಸ್ನೆಲ್ಲ ಸರಿಗೆ ನೋಡ್ಕೊಳ್ಳಿ. ಲೈಫ್ಸ್ LIFE ಅಪಾಸ್ಟ್ರಫಿ S ಬರಿಬೇಕಾಗತ್ತೆ. ಓಕೆ, ಮುಂದಿನ ಸಾಲುಗಳನ್ನ ನೋಡೋಣ. ದೇ ಕಮ್ ಥ್ರೂ ಯು ಬಟ್ ನಾಟ್ ಫ್ರಮ್ ಯು. ಇದು ತುಂಬ ಇಂಪಾರ್ಟೆಂಟು. ದೇ ಕಮ್ ಥ್ರೂ ಯು, ನಾಟ್ ಫ್ರಮ್ ಯು. ಸೊ ಅವರು ನಿಮ್ಮ ಮೂಲಕ ಬರ್ತಾರೆ, ಬಟ್ ನಿಮ್ಮದಲ್ಲ ಅವರು, ನಿಮ್ಮ ಸ್ವತ್ತಲ್ಲ ಅವರು. ಓಕೆ, ದೇ ಡೋಂಟ್ ಬಿಲಾಂಗ್ ಟು ಯು. ನಾಟ್ ಫ್ರಮ್ ಯು ಅಂದರೆ ಏನು ಅರ್ಥ ಇಲ್ಲಿದೆ ನೋಡಿ. ದೇ ನಾಟ್ ಬಿಲಾಂಗ್ ಟು ಯು, ದಟ್ ಈಸ್ ದ ಮೀನಿಂಗ್ ಆಫ್ ದ್ಯಾಟ್. ಯು ಆರ್ ಓನ್ಲಿ ಅ ಪ್ಯಾಸೇಜ್, ಅ ಮೀಡಿಯಮ್ ಫಾರ್ ದ ಚಿಲ್ಡ್ರನ್ ಟು ಕಮ್ ಟು ದಿಸ್ ಅರ್ತ್. ನೀವು ಬರೀ ಒಂದು ಮಾಧ್ಯಮ ಅಷ್ಟೇ ಆ ಜೀವ ಈ ಭೂಮಿಗೆ ಬರೋದಕ್ಕೆ. ಹಾಗಂದ್ಬಿಟ್ಟು ಅವರು ನಿಮ್ಮ ಸ್ವತ್ತು ಅಂತ ಅಲ್ಲ. ಓಕೆ, ಆ್ಯಂಡ್ ದೋ ದೇ ಆರ್ ವಿತ್ ಯು,
yet they belong not to you. Because they are your children, they are with you. ನಿಮ್ಮ ಜೊತೆಗೆ ಇದ್ದಾರೆ. they are with you. ನಿಮ್ಮ ಕೂಡ ಇದ್ದಾರೆ. ಆದರೆ yet ಆದರೆ they belong not to you. ಅವರು ನಿಮ್ಮ ಸ್ವತ್ತಲ್ಲ. they are not your property. ಅಂಡರ್ಸ್ಟುಡ್. ಇದು ಕೂಡ ನಾನಿಲ್ಲಿ ಅಂಡರ್ಲೈನ್ ಮಾಡಿರೋದು 1 ಮಾರ್ಕಲ್ಲೂ ಬಂದಿದೆ, 2 ಮಾರ್ಕ್ಸಲ್ಲೂ ಬಂದಿದೆ, ಹಾಗೂ ಬರೋ ಸಾಧ್ಯತೆಯೂ ಇದೆ. ಓಕೆ, ದೇ ಕಮ್ ಥ್ರೂ, ಈ ಥ್ರೂ ನಾಪ್ಕ ಇಟ್ಕೊಳ್ಳಿ, ಬಟ್ ನಾಟ್ ಫ್ರಮ್. ಓಕೆ, ಇದು ಇಂಪಾರ್ಟೆಂಟ್. ಕಮ್ ಥ್ರೂ ಯು, ನಾಟ್ ಫ್ರಮ್ ಯು. ದೋ ದೇ ಆರ್ ವಿತ್ ಯು, ನಿಮ್ಮ ಜೊತೆ ಇದ್ದರೆ ಕೂಡ ಅವರು ನಿಮ್ಮ ಪ್ರಾಪರ್ಟಿ ಅಲ್ಲ. ದೇ ಬಿಲಾಂಗ್ ನಾಟ್ ಟು ಯು. ಇದೆರಡು ಲೈನನ್ನು ಮತ್ತೆ ನಾಪ್ಕ ಇಟ್ಕೊಳ್ಳಿ. ಫಸ್ಟ್ 2 ಲೈನ್ಸ್ ಆಯಿತು, ಇದು ಸೆಕೆಂಡ್ 2 ಲೈನ್ಸ್. ಬಿಕಾಸ್ ನಾನು ಯಾಕೆ ಇದು ಫಸ್ಟ್ ಆ್ಯಂಡ್ ಸೆಕೆಂಡ್ ಹೇಳ್ತಿದ್ದೀನಿ ಅಂದರೆ ದೇ ಆರ್ ಆಲ್ ಇಂಟರ್ ಕನೆಕ್ಟೆಡ್. ಒಂದು ಫ್ಲೋನಲ್ಲಿ ಹೋಗುತ್ತೆ ಇದು. ನೀವು ಆ ಸೀಕ್ವೆನ್ಸ್ ನಾಪ್ಕ ಇಟ್ಕೊಂಡ್ರೆ ನಿಮಗೆ ಉತ್ತರ ಬರೆಯೋದಕ್ಕೆ ತುಂಬ ಸುಲಭ ಆಗುತ್ತೆ. ಆಮೇಲೆ ನೀವು ಯಾವ ಪಾಯಿಂಟ್ಸ್ನೂ ಮರೆಯೋದಿಲ್ಲ. ಓಕೆ, ಲೆಟ್ಸ್ ಸಿ ದ ನೆಕ್ಸ್ಟ್ ಲೈನ್ಸ್. ಯು ಮೇ ಗಿವ್ ದೆಮ್ ಯುವರ್ ಲವ್. ಯು ಮೇ ಗಿವ್ ದೆಮ್ ಯುವರ್ ಡ್ಯಾಶ್ ಅಂತ ಕೇಳಿದ್ರೆ ಏನು ಬರೀತೀರಾ? ಯು ಮೇ ಗಿವ್ ದೆಮ್ ಯುವರ್ ಲವ್ ಬಟ್ ನಾಟ್ ಯುವರ್ ಡ್ಯಾಶ್ ಅಂತ ಕೇಳಿದ್ರೆ ಏನು ಬರೀತೀರಾ? ಥಾಟ್ಸ್. ಸೊ ದಿಸ್ ಇಸ್ ಅಗೈನ್ 2 ಮಾರ್ಕ್ ಕ್ವೆಶ್ಚನ್. ರಿಮೆಂಬರ್, ಯು ಮೇ ಗಿವ್ ದೆಮ್ ಯುವರ್ ಲವ್ ಬಟ್ ನಾಟ್ ಯುವರ್ ಥಾಟ್ಸ್. ವೈ ಯು ಕೆನಾಟ್ ಗಿವ್ ಯುವರ್ ಥಾಟ್ಸ್? ನೀವು ಅವರಿಗೆ ನಿಮ್ಮ ಪ್ರೀತಿನ ಕೊಡ್ಬೋದು, ಆದರೆ ನಿಮ್ಮ ಆಲೋಚನೆಗಳಲ್ಲ. ನಿಮ್ಮ ಆಲೋಚನೆಗಳನ್ನ ಯಾಕೆ ಕೊಡೋಕ್ಕಾಗೋದಿಲ್ಲ ಅಂದರೆ ಬಿಕಾಸ್ ಫಾರ್ ಅಂದರೆ ಏನಿಲ್ಲ, ಬಿಕಾಸ್ ದೇ ಹ್ಯಾವ್ ದೇರ್ ಓನ್ ಥಾಟ್ಸ್. ಬಿಕಾಸ್ ದ ಚಿಲ್ಡ್ರನ್, ದೇ ಅಂದರೆ ಯಾರಿಲ್ಲಿ? ದ ಚಿಲ್ಡ್ರನ್, ಮಕ್ಕಳಿಗೆ ಅವರದೇ ಆದ ಆಲೋಚನೆಗಳು ಇರುತ್ತೆ, ಅವರದೇ ಆದ ಮನಸ್ಸು ಇರುತ್ತೆ. ಓಕೆ, ದೇ ಹ್ಯಾವ್ ದೇರ್ ಓನ್ ಥಾಟ್ಸ್. ಅಗೇನ್ ದಿಸ್ could be a possible 1 marker. Okay, you may house their bodies. So ಇದೆರಡು third line, 2 interconnected lines. You may give them your love but not your thoughts. Why? Because for they have their own thoughts. So here Gibran is telling the parents, don't brainwash your children with your outdated opinions, because they have their own destiny, they have their own thoughts, they have their own brains and they can think for themselves. avaru avara ಆಲೋಚನೆಗೆ ದೇ ಆರ್ ಕೇಪಬಲ್. ಅವರೇ ಅವ್ರದ್ದಾದ ಆಲೋಚನೆ ಇರುತ್ತೆ, ಅವರು ಯೋಚಿಸೋದಕ್ಕೆ ಬಿಡಿ. ನಿಮ್ಮ ಆಲೋಚನೆಗಳನ್ನು ನಿಮ್ಮ ಮಕ್ಕಳ ಮೇಲೆ ಹೇರಬೇಡಿ ಅಂತ ಗಿಬ್ರಾನ್ ಪೇರೆಂಟ್ಸ್ಗೆ ಹೇಳ್ತಾ ಇದ್ದಾರೆ. ಮುಂದಿನ ಸಾಲುಗಳನ್ನ ನೋಡೋಣ. ಲೆಟ್ಸ್ ಸಿ ದ ನೆಕ್ಸ್ಟ್ ಲೈನ್ಸ್. ಯು ಮೇ ಹೌಸ್ ದೇರ್ ಬಾಡೀಸ್ ಬಟ್ ನಾಟ್ ದೇರ್ ಸೋಲ್ಸ್. ವೈ? ಬಿಕಾಸ್ ಫಾರ್ ದೇರ್ ಸೋಲ್ಸ್ ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ ವಿಚ್ ಯು ಕ್ಯಾನ್ ನಾಟ್ ವಿಸಿಟ್, ನಾಟ್ ಈವನ್ ಇನ್ ಯೋರ್ ಡ್ರೀಮ್ಸ್. ಇಲ್ಲಿ ಗಿಬ್ರಾನ್ ಹೇಳ್ತಾ ಇದ್ದಾರೆ, ನೀವು ಅವರ ದೇಹಗಳಿಗೆ ಆಶ್ರಯ ಕೊಡಬಹುದು, ನಿಮ್ಮ ಮನೆ ಕೊಡಬಹುದು, ಆದರೆ ಅವರ ಆತ್ಮಕ್ಕಲ್ಲ. ಯಾಕೆ ಅಂದರೆ ಅವರ ಆತ್ಮ, ದೇರ್ ಸೋಲ್ಸ್ ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ, ಅದು ಫ್ಯೂಚರಲ್ಲಿರುತ್ತೆ, ಅದು ನಾಳೆಯ ಮನೆಯಲ್ಲಿ ವಾಸಿಸುತ್ತದೆ. ನಾಳೆಯ ಮನೆ ಅಂದರೆ ಫ್ಯೂಚರ್. ದೇ ಆರ್ ಫ್ಯೂಚರಿಸ್ಟಿಕ್, ದೇ ಆರ್ ಥಿಂಕಿಂಗ್ ಆಫ್ ಫ್ಯೂಚರ್, ವೈಲ್ ವಿ ಪೇರೆಂಟ್ಸ್ ಆರ್ ಆಲ್ವೇಸ್ ಡ್ವೆಲ್ಲಿಂಗ್ ಇನ್ ದ ಪಾಸ್ಟ್. ಓಕೆ, ಆ ಮನೆ ಹೇಗಿರುತ್ತೆ ಅಂದರೆ ನಮಗೆ ವಿಸಿಟ್ ಮಾಡೋದಕ್ಕಾಗಲ್ಲ, ನಮಗೆ ಆ ಮನೆಗೆ ಹೋಗೋದಕ್ಕಾಗೋದಿಲ್ಲ. ಫಿಸಿಕಲಿ ಬಿಟ್ಬಿಡಿ, ನಮ್ಮ ಕನಸಿನಲ್ಲೂ ಕೂಡ, ನಾಟ್ ಈವನ್ ಇನ್ ಯಾರ್ ಡ್ರೀಮ್ಸ್. ಈಸ್ ಟೆಲಿಂಗ್ ದ ಪೇರೆಂಟ್ಸ್, ನಿಮಗೆ ಅವ್ರಗಳ ಮನೆಗೆ ನಿಮ್ಮ ಕನಸಿನಲ್ಲೂ ಹೋಗೋದಕ್ಕಾಗೋದಿಲ್ಲ. ದಟ್ ಈಸ್, he is telling, Gibran tells the parents, you may house their bodies, means you can protect their bodies, you can provide a roof over their heads, but you cannot control where their minds go, because they belong to the future, which you will never see. And because you cannot house their souls. You may house their, this is again a 2 marker, mind you. You may house their bodies but not their souls. Why anta kelbodu. This again could be a 1 marker, because their souls dwell in the house of tomorrow which you cannot visit, not even in your dreams. Okay, this is very important. These verses are very important. Now moving ahead, you may strive to be like them. You may strive to be like them, but
ಸೀಕ್ ನಾಟ್ ಟು ಮೇಕ್ ದೆಮ್ ಲೈಕ್ ಯು. ವೈ ವಿ ಶುಡ್ ನಾಟ್ ಅಂದರೆ ಅವ್ರು ಏನು ಹೇಳ್ತಾ ಇದ್ದಾರೆ, ನಾವು ತುಂಬ ಪ್ರಯತ್ನ ಮಾಡ್ಬೋದು. ಸ್ಟ್ರೈವಿಂಗ್ ಇಸ್ ಟ್ರೈಂಗ್ ವೆರಿ ಹಾರ್ಡ್. ತುಂಬ ಕಷ್ಟಪಟ್ಟು ಮಕ್ಕಳ ಥರ ಇರೋದಕ್ಕೆ ಟ್ರೈ ಮಾಡ್ಬೋದು ಅಷ್ಟೇ. ಬಟ್ ಸೀಕ್ ನಾಟ್, ಯಾವತ್ತೂ ನಾವು ಏನು ಅವರನ್ನು ನಮ್ಮ ಥರ ಮಾಡಬೇಕು ಅಂತ ಯೋಚಿಸಬಾರ್ದು. ವಿ ಶುಡ್ ನಾಟ್ ಟ್ರೈ ಟು ಮೇಕ್ ಅವರ್ ಚಿಲ್ಡ್ರನ್ ಅವರ್ ಫೋಟೋ ಕಾಪೀಸ್. ಓಕೆ, ಬಟ್ ಆನ್ ದ ಕಾಂಟ್ರರಿ ವಿ ಕ್ಯಾನ್ ಸ್ಟ್ರೈವ್ ಟು ಬಿ ಲೈಕ್ ದೆಮ್. ನಾವು ಅವ್ರ ಥರ ಇರೋದಕ್ಕೆ ಟ್ರೈ ಮಾಡ್ಬೋದು. ಯಾಕೆ ನಮ್ಮ ಮಕ್ಕಳ ಥರ ನಾವಿರೋಕ್ಕೆ ಟ್ರೈ ಮಾಡ್ಬೋದು, ಆದರೆ ನಮ್ಮ ಮಕ್ಕಳು ನಮ್ಮ ಥರ ಯಾಕೆ ಆಗಬಾರ್ದು ಅನ್ನೋದಕ್ಕೆ ಉತ್ತರ ಇಲ್ಲಿದೆ. ಓಕೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ದಿಸ್ ಈಸ್ ದ ಆನ್ಸರ್ ಟು ದಿಸ್ ಕ್ವೆಶ್ಚನ್. ವೈ? ಬಿಕಾಸ್ ಫಾರ್ ಲೈಫ್ ಗೋಸ್ ನಾಟ್ ಬ್ಯಾಕ್ವರ್ಡ್. ಲೈಫ್ಗೆ ರಿವರ್ಸ್ ಗೇರ್ ಅನ್ನೋದು ಇಲ್ಲವೇ ಇಲ್ಲ. ಲೈಫ್ ಯಾವಾಗಲೂ ಫ್ಯೂಚರಿಸ್ಟಿಕ್, ಮುಂದೆ ಹೋಗುತ್ತೆ. ಮುಂದೆ ಹೋಗಿದ್ದು ಒಂದು ಹೆಜ್ಜೆ ಯಾವತ್ತೂ ಹಿಂದೆ ಹೋಗೋದಿಲ್ಲ. ಮುಂದೆ ಹೋದ ಒಂದು ಕ್ಷಣ ಯಾವತ್ತೂ ಹಿಂದೆ ಹೋಗೋದಿಲ್ಲ. ಓಕೆ, ನಾರ್ ಟ್ಯಾರೀಸ್ ವಿತ್ ಎಸ್ಟರ್ಡೇ. ನಾಟ್ ಟ್ಯಾರೀಸ್ ವಿತ್ ಎಸ್ಟರ್ಡೇ ಅಂತಂದರೆ ಇಟ್ ಡಸ್ ನಾಟ್ ಲಿಂಗರ್, ಇಟ್ ಡಸ್ ನಾಟ್ ಸ್ಟೇ ಆರ್ ಹೋವರ್ ವಿತ್ ದ ಪಾಸ್ಟ್, because life is a forward moving force. It never flows backward. It does not tarry, that is linger or stay in the past. Just as a river never flows uphill, time and evolution only move toward the future. Gibran is telling parents that trying to make children live by old traditions or the way things used to be is against the way of nature of life. ಜೀವನ ಯಾವತ್ತೂ ಹಿಂದೆ ಚಲಿಸೋದಿಲ್ಲ ಅಥವಾ ನೆನ್ನೆ ದಿನಗಳ ಜೊತೆಗೆ ಉಳಿಯೋದಿಲ್ಲ. ಅದೇ ಇದ್ರದ್ದು ಟ್ಯಾರೀಸ್ ಅನ್ನೋ ಅರ್ಥ. ಓಕೆ, ನೆನ್ನೆಗಳ ಜೊತೆ ಉಳಿಯೋದಿಲ್ಲ ಜೀವನ. ಓಕೆ, ಯಾವಾಗಲೂ ಮುನ್ನಡೀತಿರುತ್ತೆ ಜೀವನ. ಹೇಗೆ ಅಂದರೆ, ಹೇಗೆ ಒಂದು ನದಿ ಪ್ರವಾಹ ಮುಂದೆ ಹೋಗುತ್ತೆ ಹೊರತು ಹಿಂದೆ ಬೆಟ್ಟದ ಮೇಲೆ ಹಿಂತಿರುಗಿ ಹೋಗೋದಿಲ್ಲ, ಹಿಂದಕ್ಕೆ ಯಾವತ್ತೂ ಹೋಗೋದಿಲ್ಲ. ಅದು ಕಳೆದ ಹೋದ ಕಾಲಕ್ಕೆ ಕಾಯೋದಿಲ್ಲ ಅಥವಾ ಹಿಂದೆ ತಿರುಗೋದಿಲ್ಲ. ಪೋಷಕರು ಕೂಡ ಹಾಗೆ ತಮ್ಮ ಹಳೇ ಕಾಲದ ಆಲೋಚನೆ ಮಕ್ಕಳ ಮೇಲೆ ಹೇರಬಾರ್ದು. ಯಾಕಂದರೆ ಮಕ್ಕಳು ಭವಿಷ್ಯತ್ತಿಗೆ ಸೇರಿದವರು ಅಂತ ಇದರ ಅರ್ಥ. ಸೊ ಪ್ಲೀಸ್ ರಿಮೆಂಬರ್ ದೀಸ್ ಟು ವರ್ಡ್ಸ್. ಇಟ್ಸ್ ವೆರಿ ಪ್ರಫೌಂಡ್ ಹಾಗೂ ತುಂಬ ಇಂಪಾರ್ಟೆಂಟ್. ಇದನ್ನು ನೆನಪಿಟ್ಕೊಳ್ಳಿ. ಆಮೇಲೆ ಮತ್ತೆ ನೆಕ್ಸ್ಟ್ ವರ್ಸಸ್ನಲ್ಲಿ ನಿಮಗೆ ಇದು 3 ಮಾರ್ಕ್ಗೂ ಬಂದಿದೆ ಸುಮಾರು ಸರಿ, 1 ಮಾರ್ಕ್ಗೂ ಬರುತ್ತೆ ಹಾಗೂ 2 ಮಾರ್ಕ್ಸ್ಗೂ ಬರುತ್ತೆ. ದಯವಿಟ್ಟು ಗಮನ ಇಟ್ಟು ಕೇಳಿ ನಾನು ಇದನ್ನು ಎಕ್ಸ್ಪ್ಲನೇಷನ್ನ ಹಾಗೂ ನೆನಪಲ್ಲಿ ಇಟ್ಕೊಳ್ಳಿ. ಇಲ್ಲಿ ಕವಿ ಬೋಸ್, ಆ್ಯರೋಸ್ ಆ್ಯಂಡ್ ಆರ್ಚರ್ಸ್ ಅನ್ನೋ ಮೆಟಫರ್ ಯೂಸ್ ಮಾಡಿ ತುಂಬ ಸುಂದರವಾಗಿ ಪೇರೆಂಟ್, ಚಿಲ್ಡ್ರನ್ ಮತ್ತು ಗಾಡ್ ರಿಲೇಷನ್ಶಿಪ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಏನು ಹೇಳ್ತಾರೆ ಅಂದರೆ, ಯು ಆರ್ ದ ಬಾವ್ಸ್. He's telling the parents that they are the bows. Who are the bows? The parents are the bows from which your children as living arrows are sent forth. So what are children? Here they are the living arrows. Okay, are sent forth andre munde hogutte arrows anta. The archer sees the mark. The archer here is the God. Bows, parents, children are bows are the parents, children are the arrows. Okay, an archer is the God who sees the mark upon the path of the infinite. Okay, the author knows where to send the arrows. He's telling the parents, you don't have to worry where your arrows will go, because God will set the path of the infinite which you cannot see. So God has grand plans for your children. ದೇವರಿಗೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ತುಂಬ ಒಳ್ಳೆಯ ಯೋಜನೆಗಳಿದೆ. ನೀವು ಅದರಲ್ಲಿ ಇಂಟರ್ಫಿಯರ್ ಮಾಡಬೇಡಿ. ನೀವು ಬರೀ ಒಂದು ಮಾಧ್ಯಮ, ನೀವು ಬರೀ ಒಂದು ಬಿಲ್ಲು. ಬಾವು ಅಂದರೆ ಏನು? ಬಿಲ್ಲು. ಮಕ್ಕಳು ಲಿವಿಂಗ್ ಆ್ಯರೋಸ್, ಜೀವಂತವಾದ ಬಾಣಗಳು. ಆರ್ಚರ್, ಅದು ಆರ್ಚರ್ ಅಂತಂದರೆ ಗಾಡ್ ಈಸ್ ದ ಆರ್ಚರ್, ಅಂದರೆ ದೇವರು ಈ ಬಿಲ್ಲುಗಾರ. ದೇವರು ಆ ಬಾಣ ಎಲ್ಲಿ ಹೋಗಬೇಕು ಅನ್ನೋದನ್ನು ಡಿಸೈಡ್ ಮಾಡ್ತಾರೆ. ನಮ್ಮದು ಅವಾಗ ಡ್ಯೂಟಿ ಏನಾಗುತ್ತೆ? ಓಕೆ, ನಮ್ಮ ಡ್ಯೂಟಿ ಏನು ಅಂದರೆ, ದಟ್ ಈಸ್ ದ ಪೇರೆಂಟ್ಸ್ ಡ್ಯೂಟಿ ಏನು ಅಂತಂದರೆ, ಲೆಟ್ ಯುವರ್ ಬೆಂಡಿಂಗ್ in the archer's hand be for gladness. For even as he loves the arrow that flies, so he loves also the bow that is stable.
Okay, so the parents' duty is to bend in the archer's hand. How? Without grudging, without begrudging, without grumbling, only with gladness, happily bow, happily surrender in God's hands, and let his will be. Let God do whatever he feels is best. Okay, so let your bending in the archer's hand be for gladness. Why? Because for even as he loves the arrow, no doubt he loves the children. That is, arrow here refers to the children. Arrows, what do the arrows do? That flies. And and he also loves the bow. God also loves the parents. Why? That is stable. Okay, the arrow flies. Arrow shows the movement, while the bow denotes stability, the firmness, and the willingness to bend in the hands of the God. Okay, ಗಿಬ್ರಾನ್ ಹೇಳ್ತಾ ಇದ್ದಾರೆ ಪೇರೆಂಟ್ಸ್ಗೆ, ಬಿಲ್ಲುಗಾರ ಬಿಲ್ಲುಗಾರಗೆ ಗೊತ್ತು ಅವನ ಬಾಣ ಎಲ್ಲಿಗೆ ಹೋಗಬೇಕು ಅಂತ. ಅದಕ್ಕೆ ಆ ಅದಕ್ಕೆ ಬಿಲ್ಲುಗಾರ ಬಾಣನ ಬಗ್ಗಿಸ್ತಾನೆ. ಬಿಲ್ಲುಗಾರ ಬಿಲ್ಲನ್ನು ಬಗ್ಗಿಸ್ತಾನೆ. ಬಿಲ್ಲು ಅಂದರೆ ಏನು? ಪೋಷಕರನ್ನು ಬಗ್ಗಿಸ್ತಾನೆ. ಯಾಕೆ ಅಂದರೆ ಬಾಣಗಳು ಅಂದರೆ ಮಕ್ಕಳ ಭವಿಷ್ಯದ ಗುರಿಯತ್ತ ಎಸೆಯುತ್ತಾನೆ. ಅದು ಚೆನ್ನಾಗಿ ತನ್ನ ಗುರಿ ತಲುಪಲಿ ಅಂತ ಬಿಲ್ಲುಗಾರ ಬಿಲ್ಲನ್ನು ಬಗ್ಗಿಸ್ತಾನೆ. ಆಗ ಬಿಲ್ಲುಗಳು ಖುಷಿ ಖುಷಿಯಾಗಿ ಬಗ್ಗಬೇಕು. ಆಯಿತಾ? ಸರೆಂಡರ್ ಆಗಬೇಕು ದೇವರ ಕೈಯಲ್ಲಿ. 6 ಬಾಣ ಮೇಲೆ ಅವನಿಗೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ಸ್ಥಿರವಾಗಿ ನಿಲ್ಲುವ ಬಿಲ್ಲಿನ ಮೇಲೆ ಕೂಡ ಆ ಬಿಲ್ಲುಗಾರ ಅಂದರೆ ದೇವರಿಗೆ ಇರುತ್ತದೆ ಅಂತ ಇದರ ಅರ್ಥ. ಈಗ ನಿಮ್ಮ ಪರೀಕ್ಷೆಯಲ್ಲಿ ಮೂವಿಂಗ್ ಆರೋ, ಬೆಂಡಿಂಗ್ ಬಾವ್ ಅಂತ ಕ್ವೆಶ್ಚನ್ಸ್ ಬಂದರೆ ಕ್ವೆಶ್ಚನ್ ಪೇಪರ್ನಲ್ಲಿ ಈ ಮೆಟಫರ್ನ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಓಕೆ, ಇಟ್ ಶೋಸ್ ದ ಇವ್ಯಾಲ್ಯೂಯೇಟರ್ ದ್ಯಾಟ್ ಯು ಟ್ರೂಲಿ ಅಂಡರ್ಸ್ಟ್ಯಾಂಡ್ ದ ಪೋಮ್ಸ್ ಸೋಲ್. ಇದರಿಂದ ನಿಮ್ಮ ಪೇಪರ್ ಕರೆಕ್ಟ್ ಮಾಡೋರಿಗೆ ಅರ್ಥ ಆಗುತ್ತೆ, ನಿಮಗೆ ಈ ಪದ್ಯದ ಸಾರಾಂಶ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ಈ ಪದ್ಯನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ. ಸ್ಟೂಡೆಂಟ್ಸ್, ನಿಮಗೆ ಈ ಪದ್ಯ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ಸ್ ಸೆಕ್ಷನ್ನಲ್ಲಿ ತಿಳಿಸಿ. ನಾನು ಆದಷ್ಟು ಬೇಗ ನಿಮ್ಮ ಕಮೆಂಟ್ಸ್ಗೆ ಉತ್ತರ ಕೊಡ್ತೀನಿ. ಮುಂದಿನ ವೀಡಿಯೋಸ್ಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೆಲ್ಪ್ ಮಾಡಿ. ನೀವು ಯಾವುದೇ ಡಿಸ್ಕಷನ್ ಬೇಕಾದರೂ ಕಮೆಂಟ್ ಬಾಕ್ಸಲ್ಲಿ ನನ್ನ ಜೊತೆ ಮಾಡಬಹುದು.